ನಮ್ಮ ಪುಟ್ಟ ಕಂದಮ್ಮನಿಗೆ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೊಂಟಿವಿ. ಪಾಪ ಮಕ್ಕ ಮುಟ್ಟದ್ ನೋಡ್ರಿ. ಪಾಪ ಆಕಿ ಯಪ್ಪೋ ಎದಕ್ಕೆ ಹೇಳಕತ್ತೇಳಂತ ಅರ್ಥ ಆಯ್ತು ನನಗೆ ಇವಾಗ. ಹೆಸರು ಕೇಳಕತ್ತೀರಿ ಮತ್ತೆ ಪಾಪು ಪೇಸ್ ಯಾವಾಗ ರಿವೀಲ್ ಮಾಡ್ತೀರಿ ಅಂತಾನು ಕೇಳಕತ್ತಿದ್ರಿ. ಅವ್ರ ತಂಗಿ ನಾವು 3 ಜನ ಬಂದಿವಿ. ಇವಾಗ ಎಲ್ಲ ಮಸಾಜ್ ಆಯಿಲ್ ಶಾಂಪು ಎಲ್ಲ ಹಚ್ಚಬೇಕು. ಗೌರಮ್ಮ ಬಾರ. ರೆಡಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಜನ್ಮದ ಜೋಡಿ ಜನ್ಮ ಕೂಡ ಕೊಡ್ತಾಳ ಅದೇ ಇಟ್ಬಿಡ್ತೀನಿ. ಸೇಮ್ ಅದೇ ಇಟ್ಬಿಡ್ತೀನಿ. ಅವಾಗ ಒಂದು ಜನ್ಮದ ಜೋಡಿ ಯೂಟ್ಯೂಬ್ ಚಾನಲ್ ಜೋಡಿ ನಾವು ಇಬ್ಬರು ಅದನ್ನ ಇಡ್ತಾರಂತ. ಜೋಡಿ ಅಂತ ಆಲ್ರೆಡಿ ಇಟ್ಟನ, ಇವಾಗ ಜನ್ಮದ ಜೋಡಿ ಅಂತ ಚೇಂಜ್ ಮಾಡ್ತಾನಂತ. ಸೊ ಬರೀ ಕೆಲವು ರೀಲ್ಸ್ ಅದಾವ, ಇನ್ನು ಏನೇನು ಮಾಡ್ಯಾವ ಗೊತ್ತಿಲ್ಲ. ಲಾಕ್ಸ್ ಅಂತ ಐಟಮ್ಸ್ ತಂದ ನೋಡ್ರಿ. ರಸ್ಕ್, ಹಾಲಿನ ಪ್ಯಾಕೆಟು, ಬಾಳೆಹಣ್ಣು ತಂದ. ಸೊ ಇವಾಗ ನಾವು ಇಲ್ಲೊಂದು ರೀಲ್ಸ್ ಮಾಡೋಣ ಅಂತ ಬಂದೀವಿ ಹೊರಗಡೆ. ನೋಡ್ರಿ ಹೆಂಗೈತಿ. ಅವ್ರ ತಂಗಿ ನಾವು 3 ಜನ ಬಂದೀವಿ. 4 ಜನ ನಮ್ಮ ಸಾನಿ ಹಿಡ್ದು 5 ಜನ ಬಂದೀವಿ. ನಮ್ಮ 5 ಜನ ಬಂದೀವಿ. ಪಾರ್ಕಿಗೆ ಹೋಗ್ತೀವಿ ಅಂತೇಳಿ ಕರ್ಕೊಂಬಂದಿವಿ. ಸಾನಿವಿ ಕರ್ಕೊಂಡು ಹೋಗಲ್ಲ. ಆದ್ರೆ ಇದೇ ಜಾಗಕ್ಕೆ ನಾವೊಂದು ಶಾರ್ಟ್ ಮೂವಿ ಮಾಡಿದ್ವಿ, ಪ್ರೇಮ. ನಾವು ಬರ್ರಿ ಹೋಗಮ್ರಿ. ಮೂಗಿ ಬಡಿತಾ ಯಾವಾಗ ಬಡಿತು ಪಾಪಾಗ ಹೇಳು. ಹಾಂ ಮೂತ ಎಲ್ಲಿ ಬಡಿತಿ? ಮೂತಾಗ ನನಗೆ ಬಡ್ದಾಳ ಇಲ್ಲಿ. ನನ್ನ ಮೂಗಿಗೆ ಬಾಯಿ ಬಡಿತದ, ಅದಕ್ಕೆ ಹೇಳತ್ತಾಗಿ ಮೂಗಿ ಬಡ ಇಂತ ಹೊಡೆದಾಳ. ಮೂತಿಗೆ ಬಿದ್ದ ಹೆಂಗ್ ಬಿತ್ತ? ಹೆಂಗ್ ಮಾಡಿಲ್ಲ ಮಮ್ಮಿ ಅವ ರಿಯಾಕ್ಷನ್? ಮೂತಿ ಅಂದನ. ವಾ ಮೂತಿ ಅವ ಮೂತಿ ಅಂದನ. ಹಂಗೋಯ್ತು ಅಂದನ. ನಾನು ಆಕಿ ನೋಡಿ ನಾನು ಸೇರ್ಸಿ ಆತಾಳಕಿ. ಹಾ ಮಗಳ ಮೂತ ಅಂತ ಹೆಂಗಂದ? ರಿಯಾಕ್ಷನ್ ಹೆಂಗಿತ್ತು ಆಕಿದ? ನಡೆ ನೋಡತ್ತೆ. ನಮ್ಮ ಪಾಪಗೂ 1.5 ತಿಂಗಳದ ಇಂಜೆಕ್ಷನ್ ಐತಿ, ಅದಕ್ಕೆ ಇಂಜೆಕ್ಷನ್ ಹಾಕ್ಸಂಬರಕಂತೀವಿ. ಪಾಪ ಅಳುತ್ತದ. ಇದು ಹೆಂಗೈತಿ 1.5 ತಿಂಗಳು. ಇವತ್ತು ಭಾಳ ದಿನದ ನಂತರ ನಮ್ಮ ಸಾನಿ ನಮ್ಮ ಜೊತೆ ವೆಲ್ಕಮ್ ಮಾಡ್ಯಾಳ. ಭಾಳ ದಿನ ಆಗ್ಬಿಡ್ತಲ್ಲ. ಹಾಯ್ ಮಾಡ್ಸಾನ. ಹಾಯ್ ಮಾಡಿ. ಹಾಯ್ ಹಾಯ್ ಹಲ್ಲೆಲ್ಲ ಹಿಂಗೆ ಕೊಡು ಮಮ್ಮಿಗ. ಹಾಯ್ ಮಾಡು. ಹಾಯ್ ಕೊಡು. ನೀಟಿ ನೋಡ್ರಿ. ಹಿಂಗ ಸಾಕು 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 ಸಾಕು. ಐ ಸೊ ನಾನು ಊರಿಗೆ ಹೋಗ್ಬಿಟ್ಟು ಬಂದೆ. ಯಾಕಂದ್ರೆ ಒಂದಿನದಾಗೆ ಹೋಗ್ಬಿಟ್ಟು ಒಳ್ಳೆ ಬಂದ್ಬಿಟ್ಟೆ. ಯಾಕಂದ್ರೆ ನಾನು ಮನ್ಸು ಬರಲಿಲ್ಲ. ಅಲ್ಲ ಅಲ್ಲಿ ಹೋಗಿದ್ದ ನಾನು ಇನ್ನ ಇರ್ತಾನೇನ ಅನ್ಕೊಂಡಿದ್ದೆ. ನಾನು ಫೋನೇ ಮಾಡಿಲ್ಲ, ಬಂದ್ಬಿಟ್ಟ. ಮನಸ್ಸು ಬರಲಿಲ್ಲ. ನಿನ್ನೊಂದು ಅಲ್ಲಿ ನಮ್ಮ ಅಮ್ಮನ ಮಾತಾಡ್ಸ್ಬೇಕಂತಂದು ನಮ್ಮವ್ವನ ಕೂಡ ಹೋಗಿ ಮಾತಾಡ್ಸೀನಿ. ಆದ್ರೆ ಅಲ್ಲಿ ಕೂಡ ಒಂದು ದಿವಸ ಇರ್ಬೇಕಂತ ಮಾಡಿದೆ. ಆದ್ರೆ ನನ್ನ ಜೊತೆಗೆ ಮಂಜೆ ಬಂದಿದ್ನಲ್ಲ, ಅವನದೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಅವನ ಜೊತೆಗೆ ಅದಕ್ಕೆ ಬಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ನಮ್ಮಮ್ಮ ಯಾಕೆ ನಮ್ಮ ಮಗು ನೋಡೋಕೆ ಬಂದಿಲ್ಲ ಅಂತ ಕೇಳಿರು ಭಾಳ ಜನ. ನಿಮ್ಮ ಅಮ್ಮನ ಜೊತೆ ಯಾಕೆ ಸರಿಯಾಗಿ ಮಾತಾಡಲಿಲ್ಲ ನೀವು, ಹಂಗೆ ಬಂದ್ಬಿಟ್ರಿ ಅಂತ ಕೇಳಿರಿ. ಆ ಥರ ಏನಿಲ್ಲ. ಸ್ವಲ್ಪ ಅರ್ಜೆಂಟ್ನಾಗ ಹೋಗಿ ಒಂದು ದಿವಸದಾಗ ಬರೋದಕ್ಕೆ ಆಗೈತಿ. ನೆಕ್ಸ್ಟ್ ಟೈಮು ಇದಕ್ಕೆ ಹೋಗ್ತೀವಿ ನಾವು. ನಮ್ಮ ತೊಟ್ಲ ಯಾವಾಗ ಇಡ್ತೀರಾ ಅಂತ ಭಾಳ ಜನ ಕೇಳಾಕತ್ತೀರಿ. ಹೆಸರು ಕೇಳಕತ್ತೀರಿ ಮತ್ತೆ ಪಾಪು ಪೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಅಂತಾನು ಕೇಳಕತ್ತಿದ್ರಿ. ಪಾಪು ಪೇಸ್ ಇವಾಗ ಇನ್ನೂ ಸಣ್ಣದೈತಲ್ಲ, ಅಷ್ಟು ಬೇಗ ತೋರಿಸ್ಬಾರ್ದು ಅಂತೇಳಿ
ಒಂದು 3 ತಿಂಗಳು 4 ತಿಂಗಳು ಆಗಲಿ ಅವಾಗ ತೋರಿಸಿದ್ರೆ ಇದು ಸ್ವಲ್ಪ ದೊಡ್ಡದಾಗುತ್ತಲ್ಲ ಅಂತೇಳಿ ತೋರಿಸಿಲ್ಲ. ತೊಟ್ಲ ದಿನ ತೋರಿಸ್ಬೇಕಿಲ್ಲ ಅಂದ್ರೆ 3 ತಿಂಗಳಿಗೆ ಅವಾಗ ತೋರಿಸ್ಬಿಡ್ತೀವಿ. ಹೆಸರು ಭಾಳ ಜನ ಕೇಳಕತ್ತಿದ್ರಿ ಹೆಸರೇನು ಅಂತ. ಹೆಸರು ತೊಟ್ಲ ಇಟ್ಟಾಗ ಸರ್ಪ್ರೈಸ್ ಕೊಡ್ಬೇಕ ನಿಮಗೆ ಅಂತ ಅಂದ್ರ ನೀವೆಲ್ಲ ಕಮೆಂಟ್ ಹಾಕಿದ್ರಲ್ಲ, ನೀವೆಲ್ಲ ಹೆಸರಿನಾಗೆ ಒಂದು ಹೆಸರು ಸೆಲೆಕ್ಟ್ ಮಾಡಿ ಇಟ್ಟಿವಿ. ಏನು ಹೆಸರು ಅಂತ ನಿಮಗೆ ಆದಷ್ಟು ಬೇಗನೆ ಹೇಳ್ತೀವಿ ಯಾವ ಹೆಸರು ಅಂತೇಳಿ. ಅದೇ ಭಾಳ ಜನ ಕಮೆಂಟ್ ಹಾಕಕತ್ತಿದ್ರಿ ಏನು ಹೆಸರು ಹೇಳ್ರಿ ಅಂತೇಳಿ ಹೇಳ್ತೀವಿ ಮುಂದೆ ಅಲ್ಲ. ಸ್ವಲ್ಪ ಸರ್ಪ್ರೈಸ್ ಆಗಿ ಕೊಡ್ಬೇಕಂತ ನಾವು ಕಾಯಕತ್ತೀವಿ. ಬರ್ರಿ ಹೇಳ್ತೀವಿ ಆದಷ್ಟು ಬೇಗ. ಸೊ ಇವಾಗ ನಾವು ನಮ್ಮ ಪುಟ್ಟ ಕಂದಮ್ಮನಿಗೆ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರೋಕೆ ಹೊಂಟಿವಿ. ಫಸ್ಟ್ ಟೈಮ್ ಸಾನಿ ಮಾಡಿಸ್ದಾಗ ಹೋದಾಗ ಎಷ್ಟೊಂಥರ ಬೇಜಾರಾಗ್ಬಿಟ್ಟಿತ್ತು ನನಗೆ. ಇವಾಗ ನೋಡ್ಬೇಕು ಏನೇನು ಮಾಡುತ್ತೆ ಹುಡುಗಿ. ಇದೇನು ಮಾಡುತ್ತೋ ಗೊತ್ತಿಲ್ಲ, ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನಕತ್ತೈತಿ. ಇವಾಗ ಟೈಮ್ ಬೇರೆ ಆಗೈತಿ, ಹೋಗ್ಬೇಕು ಜಲ್ದಿ ಹೋಗಿ ಇಂಜೆಕ್ಷನ್. ಚಿನ್ನಿ ಮರಿ ನೋಡ್ರಿ ಎಷ್ಟು ಚಂದ ಹಾಕೊಂಡಿದ್ದು ನನ್ನ ಮಗಳು ಗುಂಡಿ. ಸೊ ಇವಾಗ ಹೋಗೋಣ್ರಿ, ಪಾಪ ಅಳತ್ತದು ಬಂದಮೇಲೆ ಹಾಯ್ಸ್ಕೊಂಬರಮ್ರಿ. ಬರ್ರಿ ಓಮ್ರೇ. ಸೊ ನೋಡ್ರಿ ಇಲ್ಲಿ ಬಂದೀವಿ. ಬಂದ್ಬಿಟ್ಟು ನಮ್ಮ ಸ್ವಂತ ಒಳಗಿದ್ದೀರ ಸಾನಿ ಒಳಗತ್ತದ. ಯಾಕೆ ಒಳಗತ್ತಿದೆ ಆಕಿ ಯಪ್ಪೋ ಎದಕ್ಕೆ ಹೇಳಕತ್ತೇಳ ಅಂತ ಅರ್ಥ ಆಯ್ತು ನನಗೆ ಇವಾಗ. ಆಕಿ ಅಂಗನವಾಡಿ ಶಾಲೆಗೆ ಹೋಗತ್ನಾಗ ಕೂಡ ಇದೇ ಥರ ಇತ್ತು. ಬಾ ಆಯ್ತು ಬಾ. ಅಂಗನವಾಡಿ ಶಾಲೆಗೆ ಹೋಗತ್ನಾಗ ಇದೇ ಥರ ಸೌಂಡ್ ಆಗೋದು ನೋಡಿ ಅಂಗನವಾಡಿ ಶಾಲೆಗೆ ಹೋಗ್ತಾನಂತ ಅನ್ಕೊಂಬಿಟ್ಟಾಳೆ ಇವಾಗ. ಶಾಲೆ ಅಲ್ಲ ಮಮ್ಮಿ ಇದು. ನಾನು ನಿಜಲ್ಲಿ ಯೋಚನೆ ಬಂದಿಲ್ಲ, ಟಕ್ಕಂತ ಇವಾಗ ಯೋಚನೆ ಆಗದೈತಿ. ಆಕಿ ಹುಡ್ರು ಒಳಗೆ ಸೌಂಡ್ ಆಗೋದು ನೋಡ್ಬಿಟ್ಟು ಅಂಗನವಾಡಿ ಶಾಲೆಗೆ ಬಿಡಕ್ಕೆ ಬಂದನಂತಂದು ಅಳಕತ್ತಾಳೆ ಆಕಿ. ಅಲ್ಲ ತಂಗಿಗೆ ಚೂಜ್ ಹಾಕ್ಸಕ್ಕೆ ಬಂದತ್ಲೇ ಮಮ್ಮಿ. ಎಂಥ ಹುಡುಗಿಯಪ್ಪ ಅದು. ಅಂಗನವಾಡಿ ಶೂಲ್ ಇದ್ದಂಗೆ ಐತಲ್ಲ, ಹಂಗಾಗಿ ಹೇಳಕತ್ತ. ಇಷ್ಟು ಹುಷಾರಾಗ ಇಂಜೆಕ್ಷನ್ ಮಾಡಕತ್ತಾರಲ್ಲ ಒಳಗೆ ನೋಡ್ರಿ. ಎಷ್ಟು ಹುಷಾರದಳ ನನ್ನ ಮಗಳು ಅಂದ್ರೆ. ಆಕೆ ಹೊಟ್ಟೆ ಇಲ್ಲಿಂದ ಬಾ ಅನ್ನಕತ್ತೇಳಿ ಇವಾಗ ಅದು ಸೌಂಡ್ ಆಗೋದು ನೋಡಿ. ಇಲ್ಲೇ ಇರ್ತಾ ಬರ್ತನಾ ಇಲ್ಲೇ ಬರ್ತ ಎದಕ್ಕೆ ಇದು ರೋಟಾ ವೈರಸ್, ಅದು ಹಾಕಿದ್ದು ಪೋಲಿಯೋ ಡ್ರಾಪ್ಸ್, ಇದು ಬಂದು ರೋಟಾ ವೈರಸ್. ಓಕೆನಾ? ಒಂದು ಯಾವಾಗಲೂ ಇಲ್ಲೇ ಬಾ, ಗುರುವಾರ ಟೈಮಿಂಗ್ ಇರ್ತೀವಿ. ಹಾಂ, ನೆಕ್ಸ್ಟ್ ಡೇಟ್ ಯಾವುದು ಇದೆ? ಸೊ ನೋಡ್ರಿ, ಇಂಜೆಕ್ಷನ್ ಮಾಡಿಸಿ ಬಂದೀವಿ. ಮೆಡಿಕಲ್ಗೆ ಯಾಕೆ ಬಂದೀವಿ ಅಂದ್ರೆ ಇಂಜೆಕ್ಷನ್ ಮಾಡ್ಯಾರಲ್ಲ ಅದಕ್ಕೆ ಇದು ಕೊಟ್ಟರು, ಅದೇನೋ ಟಾನಿಕ್ಕು. ಅದನ್ನ ಹಾಕಿಲ್ಲ ಅಂದ್ರೆ ಪಕ್ಕ ಜ್ವರ ಬರುತ್ತವ. 3 ಇಂಜೆಕ್ಷನ್ ಹಾಕಿದ್ರು ಪಾಪ. ಮನೆಗೆ ಹೇಳ್ತೀವಿ ಅದೇ ಸಲ ಟಾನಿಕ್ ಕೊಟ್ಟರೆ ಜ್ವರ ಬರ್ತಾವ ಅಂತೇಳಿ ಹೊಂಟೀವಿ. ಬರ್ರಿ ಈಕೆ ಪಾರ ಆದ್ಲು. ಚಾಕ್ಲೇಟ್ ಕೊಡಿ. ಮಸಾಜ್ ಯಾವುದು ಹಿಮಾಲಯದ ಬೇಕಾದ ಮಸಾಜ್? ಏನು ಮಸಾಜ್? ಇವಾಗ ಎಲ್ಲ ಮಸಾಜ್ ಆಯಿಲ್ ಶೆಂಪು ಎಲ್ಲ ಹಚ್ಚಬೇಕು. ಹಾಂ, ಇದನ್ನು ಮಸಾಜ್ ಬರ್ರಿ ಓಮ್. ಸೊ ಫೈನಲ್ ಆಗಿ ಮನೆಗೆ ಬಂದು ಇವಾಗ ಅಡುಗೆ ಕೊಟ್ಟಾಳ, ಊಟ ಮಾಡಕತ್ತೀವಿ ನೋಡ್ರಿ. ಪಾಪ ಮಕ್ಕ ಮುಟ್ಟದ್ ನೋಡ್ರಿ ಪಾಪ. 3 ಇಂಜೆಕ್ಷನ್ ಎಲ್ಲಿಲ್ಲ ಹಾಕಿರಿ ಇಂಜೆಕ್ಷನ್? 2 ಕಾಲಿಗೆ 1 ಕೈಗೆ. ಹತ್ಲಾನ ಆಕಿ 2 ಮಾಡ್ಬೇಕಾದ್ರೆ ಸುಮ್ಮನೆ ಇದ್ಲು. ಇನ್ನೊಂದು ಅದು
ಜ್ವರ ಬರೋದು ಇಂಜೆಕ್ಷನ್ ಮಾಡಿದ್ರಂದ್ರೆ ಅದು ಮಾಡಿದಾಗ ಆಗ್ತಾಳೆ. ಮತ್ತೆ ಹೋಗಿ ಮನೆಗಂತೂ ಮಕ್ಕಳೇ ಇಲ್ಲ ನೋಡಿ. ಟಾಣಿಕ್ ಕೊಟ್ರ ಜ್ವರ ಬರ್ತಾವ ಇದು ನಾಲ್ಕರಂತ ಆಗ್ತಾಳೆ. ಏನು ಮಾಡ್ತಾಳೆ ನೋಡೋದು. ಬಾ ಊಟ ಮಾಡು. ಪಾಪ ಉಂಡೆ ಅಲ್ಲ ಮಮತಾ ಬೆಳಗ್ಗೆಯಿಂದ. ನಾನು ಊಟ ಮಾಡೀನಿ. ಇವು ಟೈಮ್ 1 ಗಂಟೆ ಐತಿ. ಬೇಗ ಡ್ಯಾನ್ಸ್ ಮಾಡತ್ತ ಡ್ಯಾನ್ಸ್ ಮಾಡ ನೋಡ್ರಿ ಆಗಳೇ ಹೊಡೆದಂತ ಹೊರಿ ಬೀಳಂಗ್ ಹೊಡೆದ. ಜನ ನಂಬಿಡ್ತಾರ. ನೀನ್ ಬಡ್ದಿದ್ ಪಾಪ ಹೆಂಗ್ ಬಡ್ದಿ ಡ್ಯಾನ್ಸ್ ಡ್ಯಾನ್ಸ್ಗೆ ಸಣ್ಣ ಡ್ಯಾನ್ಸ್ ಡಿಂಗ್ ಡಿಂಗಿ ಡಿಂಗ್ 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 ಡ್ಯಾನ್ಸ್ ಮಾಡ್ತೀಯ ಮಾಡು. ಇಷ್ಟ ಏನ್ ಡ್ಯಾನ್ಸ್ ಹಿಂಗ ಹಿಂಗ ಡಿಂಗ್ 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 ಹಿಂಗ ಡಿಂಗ್ ಡಿಂಗ್ ಅಷ್ಟೇನ? ಬಂಗಾರಿ ನನ್ನ ಬಂಗಾರಿ. ಹಾಯ್ ಹಲೋ ಐ ಲವ್ ಯು ಐ ಲವ್ ಯು ಅನ್ನಕ್ಕೆ ಬರಲ್ಲ. ಡ್ಯಾನ್ಸ್ ಮಾಡ. ನೋಡ್ರಿ ಕೊಡ್ತಾರೆ ಕೊಡ ಕಲ್ಲಡ ಇದಾಗೈತು. ಬಂಗಾರಿ ಗಿಂಡಿ ನಂದು ಬಂಗಾರಿ ಗಿಂಡಿ ಅದು. ಪಾಪ ನಮ್ಮ ಪಾಪುಗ ಕಾಲು ಬ್ಯಾನ್ ಆಗ್ಬಿಟ್ಟೆ. ಜಗ್ಗಿ ಅಳಕತ್ಬಿಟ್ಟ. ರಾತ್ರಿ ನಿದ್ದೆ ಮಾಡೋಕೆ ಅಲ್ಲ. ರಾತ್ರಿ ಆ ಹುಡುಗಿ ತಟ್ಟೆ ಮುಟ್ಟಿದ್ರೆ ಅಳಕತೈತಿ ಕಾಲು. ಭಾಳ ನಮ್ಮ ಸಾಲಿವಿ ಹತ್ತಿರ್ಲಿಲ್ಲ ಅಷ್ಟಕ್ಕೊಂದು. ಈಗ ಜಾಸ್ತಿ ಅಳಕತ್ಬಿಟ್ಟಾಳ ನೋಡ್ರಿ. ಡ್ಯಾನ್ಸ್ ಎಷ್ಟು ಮಾಡ್ತಾರ. ನನ್ನ ಕ್ಯಾಮ್ರಾ ಹಿಡಿದ್ಬಿಟ್ರೆ ಆಗಲ್ಲ. ನಾನು ಸುಮ್ಮನೆ ಅನ್ನಕತ್ತಿದ್ ವಿಡಿಯೋ ಮಾಡಿಲ್ಲ. ಗೌರಮ್ಮ ಬಾ ಹಾಡಾಡ. ನಿನ್ ಪಾದ ಇಕ್ಕಮ್ಮ